ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ಯೂಟ್ಯೂಬಲ್ಲೆಲ್ಲ ಬರೀ ಮಕ್ಕಕ್ಕೆ ಈ ಥರ ಕೊಬ್ಬರಿ ಎಣ್ಣೆಲಿ ಬೀಟ್ರೋಟು ಮತ್ತು ಇದು ಕ್ಯಾರೆಟು ಈ ಥರ ಸ್ಕಿನ್ಗೆ ಒಳ್ಳೆಯದು, ಹಚ್ಕೊಂಡ್ರೆ ಗ್ಲೋ ಬರುತ್ತೆ ಸ್ಕಿನ್ನು ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಅರ್ಧ ಲೋಟದಷ್ಟು ಎಣ್ಣೆ ಹಾಕಿರಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡೋಣ ಫಸ್ಟೇ ಹಾಕಿ ಜಾಸ್ತಿ ಮಾಡೋದು ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕ್ಯಾರೆಟ್ ತುರಿದಿಕ್ಕಿನಿ. ಆಮೇಲೆ ಈ ಥರ ಅರ್ಧ ಬೀಟ್ರೋಟ್ ತಗೊಂಡಿದ್ದೀನಿ. ನಾನು ತೋರಿಸ್ತೀನಿ. ಇದು ಎಣ್ಣೆ ಕಾದಿದೆ. ಈಗ ಫಸ್ಟು ಸ್ವಲ್ಪ ಮಾಡ್ತಿರೋದ್ರಿಂದ ನೋಡ್ಕೊಂಡು ಹಾಕಿಬೇಕಾಗತ್ತೆ. ನೋಡಿ, ಎಣ್ಣೆ ಕಾಯ್ಕಿಕ್ಕಿನಿ. ಕ್ಯಾರೆಟ್ ಈ ಥರ ತುರಿದಿವಲ್ಲ, ಈ ಥರ ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಈ ಥರ ಕ್ಯಾರೆಟ್ ಹಾಕಿದ್ದೀನಿ. ಮತ್ತು ಬೀಟ್ರೋಟ್ ನೋಡಿ, ಈ ಥರ ನಾವು ಇದು ಆರೆಂಜ್ ಇರುತ್ತಲ್ಲ ಅದ್ರ ಸಿಪ್ಪೆ ಹಾಕಬೇಕು. ಸಿಪ್ಪೆ ಹಾಕಿದ್ಮೇಲೆ ನೋಡಿ, ಈ ಥರ ಬೀಟ್ರೋಟ್ ತುರ್ಕೊಬೇಕು. ತುರ್ಕೊಂಬಿಟ್ಟು ಮಿಕ್ಸ್ ಮಾಡಿ ಮೀಡಿಯಮ್ ಉರಿಲಿ ಒಂದು 10 ನಿಮಿಷ ಈ ಥರ ಕಾಯಿಸಬೇಕು. ನೋಡಿ, ಈ ಥರ ಇದೊಂದು 10 ನಿಮಿಷ ಮೀಡಿಯಮ್ ಉರಿಲಿ ಇಕ್ಕೋಬೇಕಾಗುತ್ತೆ. ನಾನು ಫಸ್ಟ್ ಟ್ರೈ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಮಾಡಿ ನಾನು ಈ ಥರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ರಿಸಲ್ಟ್ ಚೆನ್ನಾಗಿ ಬಂತು ನೋಡಿ, ನಾನು ಆಮೇಲೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಚೆನ್ನಾಗಿತ್ತು ಮಾಡಿರಿ ಅಂತ. ಫಸ್ಟೇ ಮಾಡಿರಿ ನೀವು ಅನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮೇಲೆಲ್ಲ ನೋಡ್ತಾ ಇದ್ದೀನಿ. ಇವರು ಈ ಥರದ್ದೇ ಮಾಡಿ ತೋರಿಸ್ತಾ ಇದ್ದಾರೆ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ರಿಸಲ್ಟ್ ಇದ್ರದ್ದು. ನೋಡಿ, ಎಣ್ಣೆ ಆ ಥರ ಕಲರ್ ಬಂದಿದೆ ಅಂತ ನೋಡಿ, ಸಖತ್ತಾಗಿ ಬಂದಿದೆ ಕಲರು. ಟ್ರೈ ಮಾಡಬೇಕು. ಟ್ರೈ ಮಾಡಿದ್ಮೇಲೆ ಹೇಳ್ತೀನಿ ನಾನು ರಿಸಲ್ಟ್ ಯಾವ ಥರ ಬಂದಿತ್ತು ಏನು ಅಂತ ನಿಮ್ಗೆ. ಇದು ಮೀಡಿಯಮ್ ಉರಿಲೇ ಒಂದು 10 ನಿಮಿಷ ಚೆನ್ನಾಗಿ ಇದು ಹಾಕಿರೋದು ಕ್ಯಾರೆಟು, ಬೀಟ್ರೋಟು, ಆರೆಂಜ್ ಸಿಪ್ಪೆ ಹಾಕಿದ್ದೀವಲ್ಲ ಅದ್ರದ್ದೆಲ್ಲ ರಸ ಬಿಟ್ಟರೆ ಚೆನ್ನಾಗಿ ಆಗುತ್ತೆ. ನೋಡಿ, ಈ ಥರ ಆಗಿದೆ. ನೀವು ಟ್ರೈ ಮಾಡಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ನನಗೂ ಗೊತ್ತಿಲ್ಲ ಇದು ಯಾವ ಥರ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಈ ಥರ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮಗೂ ಒಂದು ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ನೋಡಿ, ಇದು ಇನ್ನೊಂದು 2 ನಿಮಿಷ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡು ಇಕ್ಕೋಬೋದು. ನೋಡಿ, ಈ ಕಲರ್ ಬಂದಿದೆ. ಈಗ ಎಣ್ಣೆ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಮನೆಯೆಲ್ಲ. ಇದೊಂದು 2 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಸೋಸಿ ತೋರಿಸ್ತೀನಿ ನಾನು. ನೋಡಿ, ಇದು ರೆಡಿಯಾಗಿದೆ ನಮ್ಮದು ಎಣ್ಣೆ. ಇದು ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ನೋಡಿ, ಈ ಥರ ಬಂದಿದೆ. ಇದು ಗ್ಯಾಸ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದು ಹಾರಕ್ಕೆ ಬಿಡೋಣ. ಹಾರಿದ್ಮೇಲೆ ಲೋಟಕ್ಕೆ ಹಾಕಿ ನಾನು ಫೋಟೋದಲ್ಲಿ ಹಾಕಿರ್ತೀನಿ ಯಾವ ಥರ ಬಂದಿತ್ತು ಏನೋ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಟ್ರೈ ಮಾಡಿ ಅಂತ ನಾನು ಹೇಳಲ್ಲ. ನಾನು ಟ್ರೈ ಮಾಡಿ ರಿಸಲ್ಟ್ ಬಂತು ಅಂದ್ರೆ ಆಮೇಲೆ ಹೇಳ್ತೀನಿ ನಾವು ಟ್ರೈ ಮಾಡಿ ಅಂತ. ಇವತ್ತಿನ ವಿಡಿಯೋ ಅಷ್ಟೇ. ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.